ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಎಲ್ಲರೂ ಹೆಂಗದರಿ? ಆರಾಮದರಿ? ನಾನು ಕೂಡ ಆರಾಮದೆ ನೋಡ್ರಿ. ಇಲ್ಲಿ ನಾನು ಗೊಂಜಾಳ ಚೂಡ ಮಾಡೋದು ರೆಸಿಪಿ ಶೇರ್ ಮಾಡ್ಕೊಂಡೆ ನೋಡ್ರಿ ನಿಮ್ಮ ಜೊತೆ. ಇವ ಎಳಿಯೋದವ್ರಿ ಗೊಂಜಾಳ್ತೀನಿ, ಮೆಕ್ಕೆಜೋಳನೂ ಅಂತಾರೆ ನೋಡ್ರಿ ಅವಕ್ಕೆ. ಆಮ್ಯಾಗ ಅವನ್ನೆಲ್ಲ ಸೊಪ್ಪು ಉಯ್ಸಿ ತಕೊಂಡೆ ನೋಡ್ರಿ. ನಾ ಇಲ್ಲಿ ಸೊಪ್ಪು ಉಯ್ಸಿ ತಗೊಂಡು ಕಾಳು ಉಚ್ಚಾತ ನೋಡ್ರಿ. ಹಿಂಗೆಲ್ಲ ಕಾಳು ಉಯ್ಸಿ ತಗೋಬೇಕ್ರಿ. ಅವನ್ನ ಉಚ್ಚಾತ ನೋಡ್ರಿ. ಹಂಗೆ ಉಚ್ಚಿಸಿ ಎಲ್ಲ ಕಾಳು ತೊಗೋಬೇಕ್ರಿ. ಮತ್ತು ಒಂದು ಸ್ವಲ್ಪ ಕಾಳು ಎಳಿವಿದ್ದಷ್ಟು ಚಲೋ ಆಕತ್ರಿ ಚೂಡ. ಕಾಳು ಬಿರ್ಸಿದ್ವು ಅಂದ್ರೆ ಅಷ್ಟು ಚಲೋ ಆಗಂಗಿಲ್ಲ. ಒಗ್ಗರಣೆ ಹಾಕೋಣ ಕಬ್ಬಿರ್ದಂಗೆ ಆಗಿಬಿಡ್ತೈತೆ ಕಾಳು. ಒಂದು 4ರಿಂದ 5 ತೆನಿ ಅದ. ಮತ್ತು ಹಿಂಗೆ ಒಂದು ಸ್ವಲ್ಪ ಕಾಳು ಎಳಿವಿದ್ದು ಅಂದ್ರೆ ಚಲೋ ಆಕತ್ರಿ. ಕಾಳು ಮಾತ್ರ ಮಸ್ತ್ ಎಳಿಯೋದವ್ರಿ. ಇಲ್ಲಿ ಉಸ್ತಾವಲ್ಲ. ಆಮೇಲೆ ಹಿಂಗೆ ಉಚ್ಚು ಟೈಮ್ದಾಗ ಹಾಲು ಹತ್ತೈತೆ ಆಮೇಲೆ ಕೈಗೆ ಅನ್ಕೊಂಡಿದ್ದೆ ನಾನು. ಅಂದ್ರೇನ್ರಿ ನಿನ್ನೆ ಮುರ್ಕೊಂಬಂದಾರ ಅವನ್ನ ಪಡ್ದಾಗಿನೂ. ಹಿಂಗಾಗಿ ಒಂದು ಸ್ವಲ್ಪ ಇದು ಆದಂಗೆ ಆಗಿರ್ತಾವಲ್ಲ, ಬಾಡ್ದಂಗೆ ಆಗಿರ್ತಾವಲ್ಲ, ಹಾಗಾಗಿ ಉಚ್ಚಿದ್ರು ಕಾಳು. ಹಿಂಗಾಗಿ ನೋಡ್ರಿ ಫೈನಲಾಗಿ ಉಚ್ಕೊಂಡ್ರಿ ಎಲ್ಲ ಕಾಳು. ಎಷ್ಟು ಮಸ್ತ್ ಕಾಣತ್ತಾವ ನೋಡ್ರಿ. ಅವು ಒಂದು ಸ್ವಲ್ಪ ದೂಸದು ಬಂದಂಗೆ ಆಗಿರ್ತೈತೆ ರೀ ಮುಂದಿನ ಮೂಗೊಳಗಿನ ತುದಿ ಒಳಗಿಂದದು. ಅದೊಂದು ಸ್ವಲ್ಪ ಕೇರ್ ತೊಗೊಂಡ್ರೆ ಮತ್ತು ಅದ್ರೊಳಗಿನ ತುದಿ ಒಳಗಿನ ಪುಚ್ಚಿರ್ತಾವಲ್ಲ, ಅವು ಪುಚ್ಚನೂ ಸೇರಿರ್ತಾವೆ. ಹಾಗಾಗಿ ಒಂದು ಸ್ವಲ್ಪ ಕೇರ್ ತೊಗೊಂಡು ಅಂದ್ರೆ ಸ್ವಚ್ಛಾಗಿ ಹೋಗತ್ರಿ ಎಲ್ಲ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸ್ದಾಗಿ ನೋಡ್ರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ವಿಡಿಯೋ ಸ್ಕಿಪ್ ಮಾಡಬೇಡ್ರಿ, ಸ್ಕಿಪ್ ಮಾಡಲಾರ್ದ ನೋಡಿರಿ. ನಮಗೂ ಸಪೋರ್ಟ್ ಸಿಗ್ತೈತೆ ರೀ. ನಾವು ಏನು ಹಾಕಿರ್ತೀವಿ ಅದು ನಿಮ್ಗೆ ಅರ್ಥ ಆಕೈತಿ ವಿಡಿಯೋ. ಹಿಂಗಾಗಿ ಸಪೋರ್ಟ್ ಇದು ಸ್ಕಿಪ್ ಮಾಡಲಾರ್ದ ನೋಡಿರಿ. ಹಿಂಗೆಲ್ಲ ನೋಡ್ರಿ ಅಲ್ಲಿ ಓದಾತ ನೋಡ್ರಿ ಹೊಂಟೈತಿ. ಹಾಗೆಲ್ಲ ಕೇರ್ ತೊಗೋಬೇಕು ನೋಡ್ರಿ. ಅದನ್ನ ಕೇರ್ ತೊಗೊಂಡಾದ್ಮ್ಯಾಗ ಇಲ್ಲಿ ಹುರಿಯಾಕಿಟ್ಟ ನೋಡ್ರಿ. ಗೊಂಜಾಳ ಹುರಿದೈತ್ರಿ ಇಲ್ಲಿನ. ಇಲ್ಲಿ ಉಪ್ಪು ಏನು ಹಚ್ಚುವಂಗಿಲ್ಲ ರೀ. ಹಂಗೆ ಹುರ್ಕೋದ್ರಿ ಅವನ್ನೆಲ್ಲ ಮಸ್ತ್ ಕಂಡುಬೀಳುವಂಗೆ ಚಲೋ ತಂಗೆ ಹುರ್ಕೋದ್ರಿ ಒಂದು 10 ನಿಮಿಷ. ಇಲ್ಲಿ ನಾ ಹುರಿಯಾಕತ್ತೀನಿ ನೋಡ್ರಿ. ಕಾಳು ಹಾಕ್ಕೊಂಡ್ರಿ ಇಲ್ಲಿ ಅವನ್ನ ಹುರಿದ ತೋರಿಸ್ತೇನೆ ರೀ ನಮ್ಗೆ ಹೆಂಗೆ ಹುರಿದಂತೆಲ್ಲ. ಒಂದು 10 ನಿಮಿಷ ಉರಿ ಸಣ್ಣ ಇಟ್ಕೊಂಡು ಹುರಿದ್ರೆ ಅವನ್ನ ಚಲೋ ತಂಗೆ ಮಸ್ತ್ ಹೆಂಗೆ ಹುರ್ಕೋದು. ಕಾಳು ಎಳಿವಿರ್ತಾವೆ ಅನ್ನೋದ್ರಿಂದ ಕರಿಗೆ ಸಣ್ಣ ಹಾಕೋರು ಅವು ಕಾಳು. ಅಷ್ಟು ಈಗ ಇದ್ದಷ್ಟು ಕಾಳು ಉಳಿಯಂಗಿಲ್ಲ ಅವು, ಕರಿಗೆ ಸಣ್ಣ ಆಗಿಬಿಡ್ತಾವೆ. ನೋಡಿ ಕೈ ಬಿಡ್ಲಾರ್ದ ಹುರಿಬೇಕ್ರಿ. ಮಾತ್ರ ಈ ಕೈ ಬಿಟ್ಬಿಟ್ಟು ಏನಾರ ಬೇರೆ ಬೇರೆ ಏನಾರು ಕೆಲಸ ಮಾಡಕತ್ತು ಅಂದ್ರೆ ಒಪ್ಪರೆ ಪೂರ್ತಿ ಕಣ್ಣು ಬೀಳ್ತಾವೆ, ಒಪ್ಪರೆ ಹಸಿ ಉಳ್ದಂಗೆ ಹಾಕೋರು. ಚಲ್ದಂಗೆ ಸರಿಯಾಗಿ ಕುಡಿಸ್ಕೋಬೇಕ್ರಿ. ಅವನ್ನ ತಿರ್ಕೋಬೇಕ್ರಿ ನೋಡ್ರಿ ಯಾವತ್ತು ಸರಿಯಾಗಿ. ಇಲ್ಲಿ ನೋಡ್ರಿ ನಾ ಒಂದು ಸ್ವಲ್ಪ ಈಗ ಹೇಳ್ದಂಗನ ಬಿಟ್ಟು ಒಂದು ಸ್ವಲ್ಪ ಏನೋ ಮಾಡ್ಕೊತ ಹೋದ್ರಿ ಕೆಲಸ. ಅಷ್ಟ್ರಾಗ ಒಪ್ಪರಿ ನೋಡ್ರಿ ಹೆಂಗೆ ಕಾಣತ್ತ. ಒಂದು ಕಾಳು ಹೆಂಗೈತಿ, ಒಂದು ಕಾಳು ಹೆಂಗೈತಿ ನೋಡ್ರಿ. ಅಂದಿನ ಮುಂದೆ ಎಲ್ಲ ಸರಿಯಾಗಿ ಕವರ್ ಮಾಡ್ಕೋಬೇಕು ನೋಡ್ರಿ. ಅದನ್ನ ಚಲೋ ತಂಗೆ ಹುರ್ಕೊಂಡೆ ಅದ್ರ ಹುರಿದ ತಗೊಂಡ್ರೆ ನಾ ಒಂದು 10 ನಿಮಿಷ ಹುರ್ಕೊಂಡು ಹುರಿದು ತಗೊಂಡು ನೋಡ್ರಿ. ಹಿಂಗೆ ಕಾಳು. ಇದಕ್ಕೆ ಇನ್ನು ಒಗ್ಗರ್ನಿಗೆ ಏನೇನು ಬೇಕಂತ ನೋಡೋಣ ಬರ್ರಿ. ಇಲ್ಲಿ ನಾನು ಕರಿಬೇವು ತೊಗೊಂಡನಿ, ಆಮ್ಯಾಗ ಲಿಂಬೆ ಹುಳಿ ತೊಗೊಂಡೆ ನೋಡ್ರಿ. ಒಂದು ಲಿಂಬೆ ಅಂತ ತೊಗೊಂಡನಿ. ಅದು ಆಪ್ಷನಲ್ ರೀ, ತೊಗೋಬೋದು ಇಲ್ಲಾಂದ್ರೆ ಬಿಡ್ಬೋದು ನಿಮಗೆ ಬೇಕಾದಂಗೆ. ಆಮ್ಯಾಗ ಉಳ್ಳಾಗಡ್ಡಿ ಸಣ್ಣ ಹಿಂಗೆ ಕಟ್ ಮಾಡಿ ತೊಗೋರಿ. ಉಳ್ಳಾಗಡ್ಡಿ ಎಷ್ಟು ತೊಗೋತೀರಿ ಅಷ್ಟು ಚಲೋ ಆಕತಿ. ಉಳ್ಳಾಗಡ್ಡಿ ಕೊತ್ತಂಬರಿ ಎಷ್ಟು ತೊಗೊಂಡೆ ನೋಡ್ರಿ. ನಾ ಇಲ್ಲಿ ಒಗ್ಗರಣೆ ಅದ್ರೊಳಗನ ಅದ ಹುರಿದು ಕಡಾಯಾಗ ಹಾಕತ್ತೇನೆ ರೀ ನಾ ಒಗ್ಗರಣೆ. ಅದಕ್ಕೆ ಹಿಂಗಾಗಿ ಅಲ್ಲೆಲ್ಲ ಸೊಪ್ಪು ಕಾಣತ್ತೈತೆ ಸೈಡಿಗೆ. ಕರಿಬೇವು ಎಣ್ಣೆ ಕಾದ್ಮ್ಯಾಗ ಸಾಸ್ಮೆ ಹಾಕ್ಕೊಂಡ್ರಿ, ಆಮೇಲೆ ಜೀರಿಗೆ, ಆಮ್ಯಾಗ ಕರಿಬೇವು, ಆಮ್ಯಾಗ ಶೇಂಗಾ ಎಷ್ಟು ನೋಡ್ರಿ ನಿಮ್ಗೆ ಬೇಕಾದಂಗೆ ಹಾಕೋರಿ. ಜಾಸ್ತಿ ಬೇಕಪ್ಪ ನಮ್ಗೆ ಅದ್ರೊಳಗೆ. ಒಂದು ಕಾಳು ಶೇಂಗಾ ಕಾಳು, ಒಂದು ಕಾಳು ಗೊಂಜಾಳ ಕಾಳು ಹಿಂಗೆ ತಿನ್ನುವಂಗೆ ಇರ್ಬೇಕಂದ್ರೆ ಜಾಸ್ತಿ ಹಾಕೋರಿ. ಶೇಂಗಾ ನಡೀತೆ. ಮತ್ತು ಎಣ್ಣೆ ಸ್ವಲ್ಪ ಹಾಕೋರಿ. ಎಣ್ಣೆ ಭಾಳ ಹಾಕೋಕೆ ಹೋಗ್ಬೇಡ್ರಿ, ಯಾಕಂದ್ರೆ ಗೊಂಜಾಳ ಕಾಳ್ರಿ ಅದು ಎಣ್ಣೆ ಅದು ಹಿಡ್ಕೊಳಂಗಿಲ್ಲ, ಎಣ್ಣೆ ಬಿಟ್ಬಿಡ್ತೈತಿ. ಹಿಂಗಾಗಿ ಸ್ವಲ್ಪ ಹಾಕೋರಿ ಎಣ್ಣೆ. ನಾವು ಉಳ್ಳಾಗಡ್ಡಿ ಭಾಳ ತೊಗೊಂಡನಿ, ಎಣ್ಣೆ ಸ್ವಲ್ಪ ಹಾಕೊಂಡೆ ನೋಡ್ರಿ. ಅದಕ್ಕೆ ಹಿಂಗೆ ಕಾಣತೈತೆ ಒಗ್ಗರಣೆ. ಆದ್ರೂ ಹೊಳ್ಳಿ ನಾ ಸಣ್ಣ ಕಟ್ ಮಾಡಿ ಒಂದು 4 ಉಳ್ಳಾಗಡ್ಡಿ ತೊಗೊಂಡಿನಿ ರೀ. ಅದೆಲ್ಲ ಪೂರ್ತಿ ಸಣ್ಣ ಚಲೋ ತಂಗಿ ಕೆಂಪು ಗೋಲ್ಡನ್ ಬಣ್ಣ ಬರುತ್ತಾನ ಕರ್ಕೋದು ನೋಡ್ರಿ. ಹಿಂಗೆ ಕರಿದಾದ್ಮ್ಯಾಗ ಖಾರ ಹಾಕೋತ ನೋಡ್ರಿ. ಮಸಾಲೆ ಖಾರ ಹಾಕಿರಿ ಅಷ್ಟೊಂದು ಚಲೋ ಅನ್ಸಂಗಿಲ್ಲ ಅನ್ಕೋತೇನೆ ರೀ ನಾನು. ಯಾಕಂದ್ರೆ ನಾ ಇಲ್ಲಿ ಖಾರದ ಪುಡಿ ಹಾಕೇನಿ ರೀ. ನಾ ಅಚ್ಚ ಖಾರದ ಪುಡಿ ಅಂತ ನೋಡ್ರಿ, ಅದನ್ನು ಹಾಕೇನಿಲ್ಲ ನಾನು. ಅಚ್ಚ ಖಾರದ ಪುಡಿ ಅಂದ್ರೂ ಅದ್ರೊಳಗೆ ಎಲ್ಲ ಮಸಾಲೆ ಐತ್ರಿ. ಅದ್ರೇನು ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ಹಸಿ ಎಲ್ಲ ಇಂಥದಷ್ಟೇ ಇಲ್ಲ ಅದ್ರೊಳಗೆ. ಅದನ್ನ ಬಿಟ್ಟರೆ ಉಳಿದ ಮಸಾಲೆ ಐಟಮ್ ಏನತ್ತೈತೆ ರೀ ಎಲ್ಲ ಐತ್ರಿ ಅದ್ರೊಳಗೆ. ಅಂಥ ಖಾರ ಹಾಕೇನಿ ರೀ ನಾನು. ಆಮ್ಯಾಗ ಒಂಚೂರು ಗರಂ ಮಸಾಲೆ, ಆಮ್ಯಾಗ ಕಲರ್ ಅರಿಶಿನ ಪುಡಿ ಆಪ್ಷನಲ್ ಅದು. ಅರಿಶಿನ ಪುಡಿ ಹಾಕೋಬೋದು, ಇಲ್ಲಾಂದ್ರೆ ಬಿಡ್ಬೋದು. ಅಷ್ಟು ನೋಡ್ರಿ. ಒಗ್ಗರಣೆ ಕಂಪ್ಲೀಟ್ ಆಯಿತು. ಹಿಂಗಾದ್ಮ್ಯಾಗ ಅವನ್ನ ರುಚಿಗೆ ತಕ್ಕಷ್ಟು ಉಪ್ಪು, ಲಿಂಬೆ ಹುಳಿ ಹಿಂಡ್ಕೊಳತ್ತೆ ನೋಡ್ರಿ. ಲಿಂಬೆ ಹುಳಿನೂ ಒಂಥರ ಟೇಸ್ಟ್ ಮಸ್ತ್ ಕೊಡ್ತೈತೆ ರೀ. ಟೊಮೆಟೊ ಹಾಕೋಬೇಡ, ಟೊಮೆಟೊ ಹಾಕಿದ್ರೆ ಅಷ್ಟು ಚಲೋ ಅನ್ಸಂಗಿಲ್ಲ. ಲಿಂಬೆ ಹುಳಿನ ಹಿಂಡ್ಕೊಡ್ರಿ, ಮಸ್ತ್ ಆಕತಿ. ಒಗ್ಗರಣೆ ಒಳಗೂ ಹಿಂಡ್ಕೊರಿ, ಇಲ್ಲಾಂದ್ರೆ ನೀವು ತಿನ್ನೋ ಟೈಮ್ದಾಗ ಮ್ಯಾಗ ಹಿಂಡ್ಕೊಂಡು ತಿನ್ಬೋದು ರೀ. ನಾ ಇಲ್ಲಿ ಒಗ್ಗರಣೆ ಒಳಗನ ಹಿಂಡ್ಬಿಟ್ಟೆ ನನ್ನ. ಅದಾದ್ಮ್ಯಾಗ ಗೊಂಜಾಳ ಹಾಕೊಂಡು ನೋಡ್ರಿ. ನಾ ಇಲ್ಲಿ ಹುರಿದಿಟ್ಟಿದ್ದು ಗೊಂಜಾಳ ರೀ. ಗೊಂಜಾಳ ಅಥವಾ ಮೆಕ್ಕೆಜೋಳ ಅಂತ ನೋಡ್ರಿ. ಅವಕ್ಕೆ ಮಸ್ತ್ ಆಕತ್ರಿ ಚೂಡ. ಮಾಡಿ ನೋಡ್ರಮ್ಮಿ. ಮತ್ತೊಮ್ಮೆ ಮಾಡ್ಕೊಂಡು ತಿನ್ಬೇಕು ಅನಿಸ್ತೈತೆ ನೋಡ್ರಿ. ಇದಕ್ಕೂ ಸಜನ್ ಇರ್ತೈತೆ ರೀ. ತನಿಗೂ ಯಾವತ್ತೂ ಸಿಗಂಗಿಲ್ಲ ಗೊಂಜಾಳ್ತೀನಿ. ಹಿಂಗಾಗಿ ಸಜನ್ ಇದ್ದಾಗನ ಹಿಂಗಂತ ಸ್ವೀಟ್ ಕಾರ್ನರ್ ಮಾಡೋಕ್ಕಾಗಂಗಿಲ್ಲ ರೀ. ಹಿಂಗೆ ಸ್ವೀಟ್ ಕಾರ್ನರ್ ಅಷ್ಟು ಚಲೋ ಆಗಂಗಿಲ್ಲ. ಇವು ಜವಾರಿ ಏನು ತೆನಿ ಸಿಗ್ತಾವೆ ನೋಡ್ರಿ ಹಳ್ಳಿ ಕಡೆ, ಅಂಥ ತೆನಿ ಮಾಡಿದ್ರಿ. ಆಮ್ಯಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕತ್ತೆ ನೋಡ್ರಿ. ರುಚಿಗೆ ತಕ್ಕಷ್ಟು ಉಪ್ಪು, ಒಂಚೂರು ಸಕ್ರೆ
ಅಂದ್ರೆ ಒಂದು ಸ್ವಲ್ಪ ಖಾರ ಹುಳಿ ಇರ್ತದಿಲ್ಲ ರೀ, ಹಿಂಗಾಗಿ ಒಂಚೂರು ಸಕ್ಕರೆ ಹಾಕಿದ್ರೆ ಸ್ವೀಟ್ ಚಲೋ ಅನಿಸ್ತೈತಿ ರುಚಿ. ಹಿಂಗಾಗಿ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಆಮ್ಯಾಗೆಲ್ಲ ಚಲೋ ತಂಗಿ ಕೊತ್ತಂಬರಿ ಒಂದು ಸ್ವಲ್ಪ ಹಾಕ್ಕೊಂಡು ಎಲ್ಲ ಸರಿಯಾಗಿ ಕೂಡಿಸ್ಕೊಂಡು ಒಂದು 2 ನಿಮಿಷ ಬಾಯಿ ಮುಚ್ಚಿ ಬಿಡೋದ್ರಿ ಅಲ್ಲೇ ಒಮ್ಗೊಯ್ತೈತಿ. ಅಂದ್ರೆ ಇದು ಸಕ್ಕರೆ ಉಪ್ಪು ಹಾಕಿರ್ತೀವಲ್ಲ ಇದೆಲ್ಲ ಕರಿಗೆ ಕುಡ್ಕೋಬೇಕಲ್ಲ ರೀ, ಎಲ್ಲದಕ್ಕೂ ಹೊತ್ಕೊಳ್ಬೇಕದು. ಹಿಂಗಾಗಿ ಒಂದು 2 ನಿಮಿಷ ಹಿಂಗೆ ಮುಚ್ಚಳ ಮುಚ್ಚಿಬಿಟ್ಟು ಅಂದ್ರೆ ಒಮ್ಗೊಯ್ತಾರೆ ಚಲೋ ಕಾಳ. ಹಿಂಗಾಗಿತ್ತು ನೋಡ್ರಿ ಲಾಸ್ಟಿಗೆ ಫೈನಲ್ಲಾಗಿ ಚೂಡ ಮಸ್ತಾಗಿತ್ತು ಮಾತ್ರ. ಅಂದ್ರೆ ನಾ ಖಾರ ಭಾಳ ಹಾಕಕ್ಕೆ ಹೋಗಿಲ್ರಿ ಇಲ್ಲಿ, ಯಾಕಂದ್ರೆ ಹುಡುಗರು ತಿನ್ನೋ ಸಂಬಂಧಾಗಿ ನಿಮ್ಮ ರುಚಿಗೆ ತಕ್ಕಷ್ಟ ನೀವು ಹೆಂಗೆ ತಿಂತೀರಿ ಹಂಗೆ ನೋಡ್ಕೊಂಡು ಖಾರ ಹಾಕ್ಕೊಳ್ರಿ. ಖಾರ ಭಾಳ ಹಾಕಕ್ಕೆ ಹೋಗಿಲ್ರಿ ಇಲ್ಲಿ. ಹಿಂಗೆ ನೋಡ್ರಿ ಫೈನಲಾಗಿ ಒಂದೆರಡು ಫೋಟೋ ತಗೊಂಡಿನ್ರಿ ಅವನ್ನ ತಮ್ನೇಲ್ ಮಾಡೋಕೆ, ಅದಕ್ಕಾಗಿ ಅವನ ಫೋಟೋನು ಶೇರ್ ಮಾಡ್ಕೊಂಡೇನ್ರಿ ಇಲ್ಲಿ. ಫೈನಲಾಗಿ ಹಿಂಗೆ ನೋಡ್ರಿ ಚೂಡ ಒಮ್ಮೆ ಮಾಡಿ ನೋಡ್ರಿ. ಮತ್ತೆ ಮುಂದಿನ ವಿಡಿಯೋದಾಗ ಸಿಗ್ತೀನಿ ರೀ. ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ಎಲ್ಲರೂ.